ಸ್ನೇಹಿತರೆ, ಹಾಯ್ ಎವ್ರಿವನ್. ಇವತ್ತೇನು ಬಂಗಾರಿ ವಿಶೇಷ? ಇವತ್ತು ನಮ್ಮ ಪೇರೆಂಟ್ಸ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಯೂಟ್ಯೂಬರೇ ಮಾಡ್ತಾಯಿದ್ರು ಬಂದು. ಆ್ಯಕ್ಚುಲಿ ಅವ್ರದ್ದೇ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾನು ನನ್ನ ಮಗಳು ಸೇರಿಕೊಂಡು ಪ್ಲ್ಯಾನ್ ಮಾಡಿ ಸಿಂಪಲಾಗಿ ಮನೆಯಲ್ಲಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಇದು ಮಾಡ್ತಾಯಿದ್ದೀವಿ. ಆಯಿತಾ? ಅದಕ್ಕೆ ನನ್ನ ಮಗಳೇ ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಮೇಡಮ್ಗೆ ಅವ್ರ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು ಏನಾದರೂ ಅಂತೇಳಿ ಅವರು ರೂಮಲ್ಲಿ ಇನ್ನೂ ಮೇಕಪ್ ಹಾಕೋತಾ ಇದ್ದಾರೆ. ಓಕೆ. ಹಾಂ, ಫಸ್ಟ್ ನಿಮಗೆಲ್ಲ ತೋರಿಸ್ಬಿಡ್ತೀವಿ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡು ಬಂಗಾರಿ. ಇಲ್ಲಿ ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ, ಕೇಕ್ ಎಲ್ಲ ಡೆಕೋರೇಟ್ ಮಾಡಿದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ, ಬಲೂನ್ಸ್ ಎಲ್ಲ ಇಕ್ಕಿದ್ದೀವಿ, ಕೇಕ್ ಎಲ್ಲ ಡೆಕೋರೇಟ್ ಮಾಡಿದ್ದೀವಿ, ಮತ್ತು ದೀಪ ಎಲ್ಲ ಹಚ್ಚಕ್ಕೆ ಇಕ್ಕಿದ್ದೀವಿ, ಮತ್ತು ಒಂದು ಸಿಹಿ ಒಂದು ಖಾರ ಇಕ್ಕಿದ್ದೀವಿ, ಎರಡೂ ಇರಬೇಕು ಅಂತ. ನಾವು ಬಂದು ಯಾವುದೇ ಕಾರಣಕ್ಕೂ ಕ್ಯಾಂಡ್ಲ್ ಆರಿಸಲ್ಲ, ಹಾಗಾಗಿ ನಾವು ದೇವ್ರ ದೀಪ ಹಚ್ತೇವೆ ಈ ಥರ. ಓಕೆ, ಸಿಂಪಲಾಗಿ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ನಮ್ಮ ಖುಷಿಗೆ ನಾವು ಮಾಡ್ಕೊಳ್ಳುವಂಥದ್ದು. ಆಯಿತಾ? ಇದು ಕತ್ಲೆನಲ್ಲಿ ಹೇಗಿರುತ್ತೆ ಅಂತೇಳಿ ಹಾಗೆ ಒಂದು ಈಗ ನಮ್ಮ ಯೂಟ್ಯೂಬರ್ನ ವೆಲ್ಕಮ್ ಮಾಡೋ ಟೈಮು. ಸೊ ಓವರ್ ಟು ಯು ಮಿಸ್ ದೇಶಾನಿ ಅವರೇ. ಇವಾಗ ನೀವು ವಿಡಿಯೋಗ್ರಾಫರು. ರೆಕಾರ್ಡ್ ಕಂಟಿನ್ಯೂ ಆಗ್ತಾಯಿದೆ. ಮೇಡಮ್ ರೆಡಿನಾ? ಬನ್ನಿಮ್ಮ. ವೆಡ್ಡಿಂಗ್ ಆ್ಯನಿವರ್ಸರಿ ಶುಭಾಶಯಗಳು. ಖುಷಿಯಾಗಿ ಹೀಗೆ ನಮ್ಮ ಜೊತೆ ಇನ್ನೂ 100 ಕಾಲ ಬೇಕು ಅಂತ. 100 ಕಾಲ 11 ವರ್ಷ ಮುಗ್ದೋಗಿದೆ. ಇನ್ನು 89 ನಿಮಗೋಸ್ಕರ ಅರೇಂಜ್ಮೆಂಟ್ ಮಾಡಿ ಅದನ್ನು ತೋಚಿದ್ದನ್ನು ಮಾಡಿದ್ದಾರೆ. ನನ್ನ ಮಗಳು ಮಾಡಿದ್ದ, ನೀವು ಮಾಡಿದ್ದ, ಇಬ್ಬರು ಸೇರ್ಕೊಂಡು ಮಾಡಿರೋದು. ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ರು ಕಾಯ್ತಾ ಇದ್ದಾರೆ ನಿಮಗೋಸ್ಕರ ವಿಶ್ ಮಾಡಕ್ಕೆ. ನೋಡಿ, ಅಲ್ಲೇ ಇದ್ದಾಳೆ. ಹಾಯ್ ಹೇಳಿ. ಹೀಗೆ ಇರಲಿ ಬಿಡಿ. ಹಾಯ್. ಏನು ಮೇಡಮ್ ಸಮಾಚಾರ? ಇವತ್ತು ಇಷ್ಟೊಂದು ಅಲಂಕಾರ ಮಾಡ್ಕೊಂಡು ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಹಿಂದೆ ಬ್ಯಾಕ್ಗ್ರೌಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ, ಏನು ವಿಶೇಷತೆ? ಸಿಂಪಲ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಖುಷಿ ಏನಂದ್ರೆ 11 ವರ್ಷಗಳು ಆದ್ಮೇಲೆ ನಮ್ಮ ಯಜಮಾನ್ರು ಏನು ಅವರು ತಕ್ಕ ಮಟ್ಟಿಗೆ ನಾನು ಖುಷಿ ಪಡ್ಸೋಕ್ಕೋಸ್ಕರ ಚಿಕ್ಕದಾಗಿ ರೆಡಿ ಮಾಡಿ ರೂಮಲ್ಲಿ ನನಗೆ ಕೂಡ ಹಾಕಿ ಕರ್ಕೊಂಡ್ಬಂದಿದ್ದಾರೆ. ಖುಷಿ ಆಯ್ತು, ಸಾಕು. ಇದಕ್ಕಿಂತ ಹೆಚ್ಚೇನು ತುಂಬ ಏನು ಕೇಳೋದಿಲ್ಲ. ಖುಷಿಯಾಗಿ ಸುಖವಾಗಿರಮ್ಮ ಅಷ್ಟೇ ನಾವು ಹೇಳೋದು. ಈಗ ಮೊದಲಿಗೆ ನಮ್ಮಲ್ಲಿ ನಮ್ಮ ಸನಾತನದ ಪ್ರಕಾರ ನಾವು ದೀಪ ಹಚ್ತೀವಿ, ದೀಪ ಹರಿಸಲ್ಲ. ಸೊ ನಮ್ಮ ಮುಂದಿನ ಜೀವನ ಬೆಳಕಾಗಿರಲಿ ಸದಾ ಅಂತೇಳಿ ಮೇಡಮ್ ಅವರೇ ದೀಪ ಹಚ್ಬಿಟ್ಟು. ಚಿನ್ನಮ್ಮ, ನೀನು ವಿಡಿಯೋ ಮಾಡಬೇಕಿರೋದ್ರಿಂದ ನೀನು ಬಿಟ್ಟಿದ್ದೀವಿ. ಹಾಂ, ಪರವಾಗಿಲ್ಲ. ನಾವೆಲ್ಲ ಹೊರಗೋಗೋಣ ಅಂತಂದ್ರು. ಒಂದು ನಾರ್ಮಲಾಗಿ ಯಾವಾಗಲೂ ಹೊರಗೋಗ್ತೀವಲ್ಲ ಹಾಗೆ ಅಂದ್ಕೊಂಡೆ. ಬಟ್ ಚಿಕ್ಕದಾಗಿ ಮನೇಲೂ ಕೂಡ ಒಂದು ಕೇಕ್ ತಂದಿದ್ದಾರೆ. ಖುಷಿ ಆಯ್ತು. ನಮ್ಮ ಯಜಮಾನಿಗೆ ಯಾವಾಗಲೂ ನೀನು ನನಗೆ ಸರ್ಪ್ರೈಸೇ ಕೊಡಲ್ಲ ಅಂತೇಳಿ ಗೊತ್ತಾಯ್ತು ನನಗಿದ್ದು. ಅವ್ರ ಒಳಗೆ ಯಾವಾಗ ಬೋಲ್ಟ್ ಹಾಕೊಂಡು ಮಾಡಿದ್ರು ಗೊತ್ತಾಯ್ತು ಲೈಟಾಗಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಂದು 10 ನಿಮಿಷದಲ್ಲಿ ಇಷ್ಟು ಮಾಡಿದ್ದಾರೆ. ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಒಂದು 20 ನಿಮಿಷದಲ್ಲಿ ಇಷ್ಟು ರೆಡಿಯಾಗಿದೆ. ಅದು ನಾವು ಲೇಟಾಗಿ ಮಾಡಿರೋದು, ನಾವು ಬೇಗ ಮಾಡಿರೋದಲ್ಲ. ನಿಮ್ಮೆಲ್ರಿಗೂ ಗೊತ್ತು, ಹೆಣ್ಮಕ್ಳು ಕನ್ನಡಿ ನಿಂತರೆ ರೆಡಿ ಆಗ್ಬೇಕಂತ ಏನಾಗುತ್ತೆ ಅಂತ. ನೋಡಿ, ಒಂದು ಹೆಣ್ಮಕ್ಳು ಕನ್ನಡಿ ಮುಂದೆ ರೆಡಿ ಆಗಕ್ಕೆ ನಿಂತರೆ ಒಂದು ಪಾರ್ಟಿ ಹಾಲ್ನ ರೆಡಿ ಮಾಡ್ಬೋದು. ಒಂದು ಪಾರ್ಟಿ ಹಾಲ್ನ ರೆಡಿ ಮಾಡೋ ಟೈಮ್ ತಗೊಳ್ತಾರೆ ಹೆಣ್ಮಕ್ಳು. ಸ್ವಲ್ಪ ಬೇಗ ರೆಡಿ ಆಗ್ತೀನಿ, ಯಾಕಂದ್ರೆ ಸ್ಯಾರಿ ಉಟ್ಟಿ ಅಭ್ಯಾಸ ಇದೆಯಲ್ಲ. ಒಂದು 30 ಮಿನಿಟ್ಸ್ ಇದೆ ಪೂರ್ತಿ ರೆಡಿಯಾಗಿ ಬರ್ತೀನಿ. ನಮ್ಮಮ್ಮ ಹೇಳಿದ್ದಂಗೆ ನಾವೇನು ಬೇಗ ರೆಡಿ ಮಾಡಿಲ್ಲ, ನಮ್ಮಮ್ಮನೇ ಲೇಟಾಗಿ ಬಂದಿದ್ದಾರೆ. ಇಲ್ಲ, ನಾನು ರೀಲ್ಸ್ ಕೆಲವೊಂದು ಮಾಡ್ತಿದ್ದೆ ರೆಡಿ ಆಗಿ. ಅಷ್ಟೇ ರೆಡಿ ಆಗಿ. ಏನು ಚಿನ್ನಮ್ಮ, ಏನಂತೀಯಮ್ಮ ನೀನು? ದೇಶಾನಿಯಮ್ಮ ಏನಂತೀಯ? ಇನ್ನೊಬ್ರು ರೆಡಿ ಆಗಿದ್ದಾರೆ, ಗೆಸ್ಟು. ಅವ್ರು ರೆಡಿಯಾಗಿ ಕೂತಿಯಾರ ನೋಡಿ. ಚಿಕ್ಕ ಮಗಳು ರೆಡಿ
ನೋಡಿ ಇವತ್ತು ಅವರು ಹೊಸ ಬಟ್ಟೆ ಹಾಕ್ಕೊಂಡು ಅವ್ರಿಗೂ ಕೂಡ ಇವತ್ತು ಹೊಸ ಬಟ್ಟೆ ಹಾಕಿದ್ದೀವಿ ನಾವು. ನೋಡಿ ನೋಡಿ ಅವ್ರು ಯಾವತ್ತೂ ಬಟ್ಟೆ ಹಾಕೊಳ್ಳಲ್ಲ, ಇವತ್ತು ಮಾತ್ರ ಬಟ್ಟೆ ಹಾ, ಹಾಕೊಂಡಿದ್ದಾರೆ. ನೋಡಿ. ನಮ್ಮ ಸಾಂಬು ಕೂಡ ನಮ್ಮ ಜೊತೆ ರೆಡಿಯಾಗಿದ್ದಾಳೆ, ಕ್ಯೂಟ್ ಆಗಿದ್ದಾಳೆ ನಮ್ಮ ಸಾಂಬು. ಇವಳು ನನ್ನ ಚಿಕ್ಕ ಮಗಳು ಥರ ಮುದ್ದಾಗಿ ಸಾಕಿದ್ದೀವಿ. ಇವಳು ಕ್ಯಾಟ್ ಅನ್ನೋದಷ್ಟೇ ಹೆಸರು, ಬಟ್ ಅದು ನಮ್ಮ ಮನೇಲಿ ಮುದ್ದು ಜೀವವಿರುವಂಥ ಒಂದು ಗೊಂಬೆ ನಮ್ಮೆಲ್ಲರಿಗೂ. ಇವಳು ಚೀಟೆ ಸುಬ್ಬಕ್ಕ ಬಿಟ್ಟು ನೋಡ್ತಿದ್ದಾಳೆ, ಯಾಕೆ ನಮ್ಮಮ್ಮ ಇಷ್ಟು ರೆಡಿ ಆಗಿಬಿಟ್ಟಿದ್ದಾಳೆ ಇವತ್ತು ಅಂತ. ಶಂಭು 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 ಕೇಕ್ ಕಟ್ ಮಾಡೋಣ ಸಂಭು. ಅವಳು ತಿನ್ನಕ್ಕೆ ಅವಳು ಕೇಕ್ ಕಾಯ್ತಿದ್ದಾಳೆ, ಕೇಕ್ ಸ್ಮೆಲ್ ಬರ್ತಿದ್ದಿಲ್ಲ ನೋಡಿ. ಬೇಗ ಬೇಗ ಹೊಟ್ಟೆ ಇಟ್ಕೊಬಿಡಿ. ಅವಳು ಆಮೇಲೆ ಎಷ್ಟಿದೆ ಮತ್ತೆ ಗೊತ್ತಾ, ಇದನ್ನೆಲ್ಲ ಹೊಡೆದಾಗ್ತಾ ಇದ್ಲು. ಇಲ್ಲಿ ಕುಚ್ಚು ಇಲ್ಲಿ ಕುಚ್ಚು ಇಲ್ಲಿ ಕುಚ್ಚು ಅಕ್ಕ ಅಕ್ಕ ಪಕ್ಕ ಕುಚ್ಚು. ಕೇಕ್ ಫಸ್ಟ್ ಕಟ್ ಮಾಡ್ತೀರಾ ಇಲ್ಲ ನಂದು ಏನು Gift ಆ? ಅದು ಕೊಡ್ಲಾ? ಕೇಕ್ ಕಟ್ ಮಾಡ್ಬೇಡ. gift ಕೊಟ್ಟು, gift ತಗೊಂಡು. ಆಮೇಲೆ ಬೇರೆ ಇದು. ಅಮ್ಮ ಆಯ್ತು, ಇಲ್ಲಿ ಒಂದು ಅಲ್ಲಿತ್ತು ಗಿಫ್ಟು. ಅವ್ರು ಕರೆದು ಬಿಡೋಣ ಕಟ್ ಮಾಡೋಕೆ ಮುಂಚೆ. ತಗೊಳ್ಳಿ, ನನ್ನ ನಿಮ್ಗೆ ಬಂಗಾರಿ ಹತ್ರ ಬಂದಿದೆ. ನನ್ನ ಬಂಗಾರಿ, ನನ್ನ ಚಿನ್ನಮ್ಮ, ಅವ್ರ ಅಮ್ಮಂಗೆ ಮತ್ತು ಆಕೆ ಏನೇ ಯಾರದೇ ವಿಶೇಷತೆಗಳಿದ್ದರೂ ದಿನಗಳಿದ್ದರೂ ಕೂಡ ಈ ಥರ ಅವಳದೇ ಆದ ಒಂದು ಫ್ಯಾಷನ್ ಇದೆ ಅವಳಿಗೆ. ಏನು ಅವಳೇ ಒಂದು ಓನ್ ಗ್ರೀಟಿಂಗ್ ಥರ ಅಥವಾ ಲೆಟರ್ ಥರ ಏನಾದ್ರು ಮಾಡಿ ಒಂದು ಬೆಸ್ಟ್ ವಿಶಸ್ಸು ಏನಿದ್ದರೂ ಕೂಡ ಅದೇನು ಸ್ಪೆಷಲ್ ಡೇ ಇರುತ್ತೆ ಅದರ ರಿಲೇಟೆಡಾಗಿ ಏನಾದ್ರು ಮಾಡಿರ್ತಾಳೆ. ಒಂದು ಡ್ರಾಯಿಂಗ್ ರೀತಿ ಇಲ್ಲ ಗ್ರೀಟಿಂಗ್ ರೀತಿ ಏನಾದ್ರು ಮಾಡಿ ಕೊಡ್ತಾಳೆ, ಅವಳು ಖುಷಿ ಆಗೋ ರೀತಿ. ಇದು ಆಕೆಗೆ ಬಂದಿದೆ, ನಮಗಷ್ಟಿಲ್ಲ, ಆಕೆಗೆ ಬಂದಿದೆ. ನಾವು ಅದನ್ನು ಮೋಟಿವ್ ಮಾಡ್ತಾಯಿದ್ದೀವಿ, ಅದು ಹಾಗೆ ಉಳ್ಕೊಳ್ಳಿ ಮುಂದೆ ಕೂಡ ಅಂತ ನಾವು ಹಾರೈಸ್ತೀವಿ. ಏನು ಕೊಡು ಬಂಗಾರಿ ಅಮ್ಮ. ರಾಣಿ ಅವರಿಗೆ ನಿಮಗೆ ಪತ್ರ ಬಂದಿದೆ, ತಗೊಳ್ಳಿ. ಹತ್ರ ಅಲ್ಲ, ಓಲೆ. 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 ಆ ಕಾಲದಲ್ಲೆಲ್ಲ ಓಲೆ ಬರೀತಿದ್ರಲ್ಲ, ಆ ರೀತಿ ಇದೆ. ಈಗ ನೋಡಿದಾಗ ನೆನಪಾಗಿದ್ದು, ನನ್ನ ಎಂಗೇಜ್ಮೆಂಟ್ಗೆ ಈ ಥರ ಓಲೆ ರೀತಿನೇ ಬರಬೇಕು ಅಂತೇಳಿ ಇದೇ ಥರದಲ್ಲಿ ಇನ್ವಿಟೇಷನ್ನ ಪ್ರಿಂಟ್ ಮಾಡಿದ್ವಿ. ನಾನು ಅದನ್ನೇ ಜ್ಞಾಪಿಸ್ಕೊಂಡು ಮಾಡಿದ್ದೆ. ನೆನಪಿಸ್ಕೊಂಡು ಮಾಡಿದಾಳಂತೆ. ಇರಲಿ ನೋಡಿ, ಈ ಥರ ಕಟ್ಟಿ ಓಲೆಯನ್ನು ಕೊಟ್ಟಿದ್ದಾಳೆ ನನ್ನ ಮಗಳು. ವಾವ್, ಸೂಪರ್, ಪರವಾಗಿಲ್ಲ, ಚೆನ್ನಾಗಿ ಬರೆದಿದ್ದಾಳೆ ಲೆಟರ್ನ. ನಂಗೆ ಕನ್ನಡ ಅಷ್ಟೊಂದು ಬರಲ್ಲ, ತಪ್ಪಾಗಿದ್ರೆ ಏನು ಅನ್ಕೋಬೇಡಿ. ವಿನುತಾ ರಾಣಿ ಎಸ್ ವಿನುತಾ ರವರಿಗೆ ರಾಣಿ ಎಸ್ ಅವರಿಗೆ ಬರೆಯುತ್ತಿರುವ ಪತ್ರ. 26/10/2025 ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರುವುದರಿಂದ ನಿಮಗೆ ವಿಶ್ ಮಾಡಲು ಬಯಸಿ ಬರೆಯುತ್ತಿರುವ ಪತ್ರ. ಈ ದಿನ ನಿಮ್ಮ ವಿಶೇಷವಾದ ದಿನವಾಗಿರಬಹುದು. ಈ ದಿನ ಮಾತ್ರವಲ್ಲ, ನೀವು ಪ್ರತಿದಿನವೂ ನೀವು ಖುಷಿಯಿಂದಿರಿ ಮತ್ತು ನಿಮ್ಮ ಮುದ್ದಾದ ಫೇಸ್ನಲ್ಲಿ ಎಂದೆಂದಿಗೂ ಒಂದು ಮುದ್ದಾದ ನಗು ಇರಲಿ ಎಂದು ಹೇಳುತ್ತಾ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ. ಇಂತಿ ನಿಮ್ಮ ಮಗಳು ದೇಶಾನಿ ಎಸ್. ನೋಡಿ ಸ್ನೇಹಿತರೆ, ಆಕೆಗೆ ಒಂದು ಬೆಸ್ಟ್ ವಿಶ್ ಮಾಡಬೇಕಂತೇಳಿ ಇದೆ ವೆಡ್ಡಿಂಗ್ ಡೇಗೆ. ಚೆನ್ನಾಗಿ ಈ ಬರ್ತಿದ್ದಾರೆ. ಥರ ಅವಳು ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮ್ ಓದ್ತಿರೋದ್ರಿಂದ ಕನ್ನಡ ವರ್ಡಿಂಗ್ ಸ್ವಲ್ಪ ಕಷ್ಟಪಡ್ತಾಳೆ. ಇಂಗ್ಲೀಷಲ್ಲೇ ಬರೀತಾ ಇದ್ದೆ. ಇಂಗ್ಲೀಷಲ್ಲಿ ಬರಿತಾ ಇದ್ಲು. ಈ ಸಲ ಎಲ್ಲೂ ತಪ್ಪು ಮಾಡಿಲ್ಲ. ಇಲ್ಲಿ ನಿಮಗೆ ಬರಬೇಕು. ನೋಡಮ್ಮ, ಅದು ತಪ್ಪು ಹುಡ್ಕೋಂಥ ಲೆಟ್ರ್ ಅಲ್ಲ, ಅದು ಮೆಮೊರಿ. ಅಂದ್ರೆ ಚಿಕ್ಕ ಪುಟ್ಟದ ಒಂದೇ ಒಂದ್ ಕಡೆ ಎಲ್ಲ ಅದು ಕರೆಕ್ಟ್ ಆಗಿದೆ, ಬಟ್ ಅಲ್ಲಿ ಪ್ರೊನೌನ್ಸಿಯೇಟ್ ನಿಮಗೆ ಬರ್ಬೇಕಿತ್ತು, ತೊಂದರೆ ಇಲ್ಲ. 4ನೇ ಕ್ಲಾಸ್ಗೆ ನನ್ನ ಮಗಳು ಇಷ್ಟು ಬರ್ದಿದ್ದಾಳೆ ಅಂದ್ರೆ ಗ್ರೇಟ್ ಅನ್ಸುತ್ತೆ. ಕ್ಲಿಯರ್ ಆಗಿ ಎಲ್ಲೂ ತಪ್ಪು ಮಾಡ್ದಿರಾ. ಯೋಚನೆ ನೈಟು ನಾನೇನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ 1 hour 1.5 hour ಒಳಗೆ ಏನೋ ಮಾಡ್ತೀನಿ. ಇನ್ನೊಂದು ಸ್ನೇಹಿತರೆ, ಮತ್ತೊಂದು ಈ ದೇಶಾನಿ ಬಗ್ಗೆ ಹೇಳ್ಬೇಕಾದ ವಿಷಯ ಏನಂದರೆ, ಈಕೆ ಏನೇ ಮಾಡಿದ್ರೂ ಸರ್ಪ್ರೈಸ್ ಅಂತ ಹೇಳಿ ಏನಾದ್ರು ಥಿಂಕ್ ಮಾಡಿದ್ರೆ ನಮ್ಮನೇಲೆ ನಮ್ಗಳಿಗೆ ಗೊತ್ತಿಲ್ದಂಗೆ ಒಂದು ಕಡೆ ಕುತ್ಕೊಂಡು ಹೋಮ್ವರ್ಕ್ ಅಂತ ಮಾಡಿಕೊಡ್ತಾ ಆ ಗ್ಯಾಪಲ್ಲಿ ಇದೆಲ್ಲನೂ ಮಾಡ್ಕೊತಾಳೆ, ನಮ್ಗೊಂಚೂರು ಕ್ಲೂ ಕೊಡ್ದಂಗೆ. ಬಟ್ ಏನೋ ಮಾಡ್ತಿರ್ತಾಳೆ ಅನ್ನೋದಂತೂ ಕನ್ಫರ್ಮ್, ಬಟ್ ಏನು ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಮಾಡ್ತಾ ಇರ್ತಾಳೆ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಬಂಗಾರು. ಇನ್ನೊಂದು ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ ಸಪ್ರೇಟ್, ಬಟ್ ತೋರಿಸ್ತೀನಿ. ಇದು ಬಂದು ನಮ್ಮ ಅಪೋಸಿಟ್ ಮಗು ಒಂದಿದೆ ತ್ರಿದಿವಾ ಅಂತೇಳಿ, ಆ ಮಗು ಕೊಟ್ಟಿರೋದು. ಹ್ಯಾಪಿ ಆ್ಯನಿವರ್ಸರಿ ವಿನುತಾ ಆಂಟಿ ಶ್ರೀನಿವಾಸ್ ಪ್ರಸಾದ್ ಅಂತೇಳಿ 5 ವರ್ಷದ ಮಗು ಕೊಟ್ಟಿದೆ. ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ, ಅಷ್ಟು ಕ್ಯೂಟ್ ಆಗಿ ನಾನು ಬರ್ಕೊಟ್ಟಿದ್ದಾಳೆ. ಪೆನ್ಸಿಲಲ್ಲಿ ಬರೆದಿದ್ದಾರೆ, ಹಾಗಾಗಿ ಅಷ್ಟೊಂದು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಸೊ ನನಗೂ ಇದು ಕೂಡ ಪ್ರೀಶಿಯಸ್. ಮಕ್ಳು ಏನು ಮಾಡಿದ್ರು ಚಂದ, ಮಕ್ಳು ಏನು ಕೊಟ್ಟರು ಅದಕ್ಕಿಂತ ಇಂಪಾರ್ಟೆಂಟ್ ಇಲ್ಲ. ನೋಡಿ ಈಗ ಆ ಲೆಟ್ರ್. ನನಗೆ ಥ್ಯಾಂಕ್ ಯು. ನಿಮಗೆ ಬರುತ್ತಿರುವ ಪತ್ರ. ನೋಡಿ ನನ್ನ ಬಂಗಾರಿ ಅವ್ರ ಅಮ್ಮಂಗೆ ಬರ್ದಿದ್ಲಲ್ಲ, ಅದೇ ಥರ ಕಾನ್ಸೆಪ್ಟಲ್ಲಿ ನನಗೂ ಕೂಡ ಬರ್ದಿದ್ದಾಳೆ.
ಓದ್ಬಿಡ್ತೀನಿ ಒಂದು ಕ್ವಿಕ್ ಆ್ಯಂಡ್ ಫಾಸ್ಟ್ ಇದರಲ್ಲಿ ಆ ಕಡೆ ತೋರ್ಸು. ಆಯಿತಾ. ಅದಕ್ಕೆ ಮುಂಚೆ ಅವ್ರು ಯಾಕೆ ಮಾಡಿರೋ ಕಾನ್ಸೆಪ್ಟ್ ಇದು ಹೌದು, ನಿಂದ ಬರ್ದಿದ್ದಾಳೆ ನೋಡೋಣ ನಿಂದ. ಓದೋಣ. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಬರೆಯುತ್ತಿರೋ ಪತ್ರ. ದಿನಾಂಕ ಇವತ್ತಿನ ಡೇಟ್ 26/10/2025 ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರುವುದರಿಂದ ನಿಮಗೆ ವಿಶ್ ಮಾಡಲು ಬಯಸಿ ಬರೆಯುತ್ತಿರೋ ಪತ್ರ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮ್ಮ 11 ವರ್ಷಗಳ ಪಯಣ ಇಷ್ಟು ಬೇಗ ಹೇಗೆ ಸಾಗಿತು ಎಂದು ಗೊತ್ತಾಗುತ್ತಿಲ್ಲ ಅಲ್ವಾ. ನೀವು ಎಲ್ಲರನ್ನೂ ನಗಿಸುತ್ತೀರಿ, ಹಾಗೆ ನಿಮ್ಮ ಫೇಸ್ ಇನ್ನೂ ಸದಾ ನಗು ಇರಲಿ ಎಂದು ಹೇಳುತ್ತಾ ಒನ್ಸ್ ಅಗೇನ್ ವಿಶ್ ಯು ವೆರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನನ್ನ ಹೆಂಡತಿ ನಿಮ್ಮ ಮಗಳು ದೇಶಾನಿ. ತುಂಬ ಥ್ಯಾಂಕ್ ಯು. ನಮ್ಮ ಬಂಗಾರಿ ಏನೇ ವಿಶೇಷತೆ ಇದ್ರೂ ಕೂಡ ಈ ಥರ ವಿಶ್ ಮಾಡ್ತಾರೆ. ಚೆನ್ನಾಗಿ ತುಂಬ ಬರ್ತಿದೆ. ಖುಷಿ ಆಗ್ತದೆ. ಇದೆಲ್ಲ ಮೆಮೊರಿ ನಮಗೆ ಏನು ಅಂತಾರಲ್ಲ ಪ್ರೈಸ್ಲೆಸ್ ಮೆಮೊರಿ ಅಂತ, ಆ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ನೀವು ಮನಿ ಕೊಟ್ಟು ಅಥವಾ ಇನ್ನೊಂದು ಏನೇ ಇದು ಮಾಡಿದ್ರು ಅದು ಅಷ್ಟೊಂದು ನಮಗೆ ಆ ಟೈಮ್ ಅನಿಸ್ಬೋದು. ಬಟ್ ಇದು ಮೆಮೊರಿ, ಇದು ಇನ್ನೂ ಒಂದು 10 ವರ್ಷ ಈಕೆ ದೊಡ್ಡಳಾದ್ಮೇಲೆ ನೋಡಿದ್ರು ಕೂಡ ನಮಗಿದು ನೀನು ಪಾಪ ಹೋಗಿದ್ದ ಕೊಟ್ಟಿದ್ದು ಅಂತ ತೋರಿಸ್ಲಿಕ್ಕೆ ಒಂದು ಮೆಮೊರಿ ಇರುತ್ತೆ. ತುಂಬ ಖುಷಿ ಆಗುತ್ತೆ ನಮಗಿದು. ಈ ಥರ ಸಾಕಷ್ಟು ಕೊಟ್ಟಿಗಳೇ ನನ್ನ ಹತ್ರ ಕೆಲವೊಂದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ತುಂಬ ಖುಷಿ ಆಯ್ತು ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ವಿಶ್. ಓಕೆ. Once again, happy anniversary to both of you. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ದೇಶಾನಿ. ಬಂಗಾರಿ. ಅಲ್ಲ ಆಮೇಲೆ ಹಾಕ್ತೀವಿ. ಕಟ್ ಮಾಡೋಣ ಇದು. ಈಗ ಮೇಡಮ್ ಈಗ ಕೇಕ್ ಫ್ರೂಟ್ ಮಾಡ್ತಾರೆ. ಇದು ಇದೆಲ್ಲ ಚಾಕು ಬಂದರು. Auntie, ಹಾಂ, happy anniversary. ಥ್ಯಾಂಕ್ ಯು ಸೋ ಮಚ್ ತ್ರಿದೀವಾ. ನಮ್ಮ ಮನೆ ಎದುರು ಮಗಳು ನಮ್ಮ ಮನೇಲೇ ಇರ್ತಾಳೆ ಜಾಸ್ತಿ. ದೇಶಾನಿ ಫ್ರೆಂಡು. ಮಾತಾಡೋಕ್ಕೆ ಬರಲ್ಲ, ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾಳೆ. ನನಗೆ ವಿಶ್ ಮಾಡ್ತಾ ಇದ್ದಾಳೆ ನೋಡಿ. ಯಾರು ತಿದ್ದೀವ ಹೇಳಿದ್ದು ನನಗೆ ಇವತ್ತು ಮದುವೆ ದಿನ ಅಂತ ಅಮ್ಮ ಹೇಳಿದ್ರಾ? ಅಮ್ಮ ಇದ್ರು. ಏನು ಓಸ್ಕೊಂಡಿದ್ಯಾ ಹಿಂದೆ? ಹೇಳು, ಏನು ಓಸ್ಕೊಂಡಿದ್ಯಾ ಹಿಂದೆ? ಪೇಪರ್ ಏನಿದೆ ಪೇಪರಲ್ಲಿ? ಡ್ರಾಯಿಂಗ್ ಮಾಡಿದ್ದೀನಿ. ಯಾರಿಗೋಸ್ಕರ? ತೋರ್ಸು ನೋಡೋಣ. ವಿನು ಆಂಟಿಗ ನನಗೆ ಮಾಡಿದ್ಯಾ? ವಾವ್, ಸೂಪರ್. ತೋರಿಸು. ಇದು ವಾವ್, ತೆಗಿ. ನನಗೆ ಕೊಡೋಕ್ಕೆ ಪಾಪ ಮಗು ಏನೋ ಬರ್ಕೊ ಬಂದಿದೆ ನೋಡಿ. 5 ವರ್ಷದ ಮಗು. ಖುಷಿ ಆಗುತ್ತೆ. ಅವ್ರು ಏನೋ ಕ್ರಿಯೇಟಿವಿಟಿಯಿಂದ ಮಾಡ್ಕೊ ಬಂದಿರ್ತಾರೆ. ತೋರ್ಸು. ಇವೆಲ್ಲ ಕಲರಿಂಗ್ ಎಲ್ಲ ಮಾಡಿರೋದು. ಬರ್ದಿರೋದವ್ರಮ್ಮ. ಹ್ಯಾಪಿ ಆ್ಯನಿವರ್ಸರಿ ವಿನುತಾ ಆಂಟಿ, ಶ್ರೀನಿವಾಸ್ ಪ್ರಸಾದ್ ಅಂಕಲ್. ವಾವ್, ಡ್ರಾಯಿಂಗ್ ಚೆನ್ನಾಗಿ ಮಾಡಿದಾಳೆ. ಗಿಫ್ಟ್ ಫ್ರಮ್ ತಿದೀವ. ಏನಿದೆ ತಿದೀವ ಈ ಗಿಫ್ಟ್ ಒಳಗೆ? ಅವಳ ಹಾರ್ಟ್ ಇದೆ. ಅವಳ ಹಾರ್ಟ್ ಇದೆ. ಓ, ಹಿಂದೆ ಏನೋ ಬರ್ದಿದ್ದಾಳೆ. ತೋರ್ಸು. ಅವಳ ಲ್ಯಾಂಗ್ವೇಜ್ ಇದು. ಇದು ತ್ರಿದೀವಾ ಅಂತ. ಇದ್ಯಾರು ತಿದೀವ? ನಾನಾ ತಿದೀವ? ಇದು ಸಣ್ಣ ಇದೀನ ತಿದೀವ? ಯಾರದು? ನಿಮ್ಮ ತಾತನ? ನಿಮ್ಮ ತಾತನ ಯಾಕೆ ಇಲ್ಲಿ ಬರ್ತಿದ್ಯಾ? ವಾವ್, ಸೂಪರ್ ಇದೆ. ತ್ರಿದೀವ ನೋಡಿ. ತಿವ್ರ ಹಾರ್ಟ್ ಎಷ್ಟು ಚೆನ್ನಾಗಿ ಬರ್ತಾಳೆ ಅವಳು. ಎಲ್ಲ ಡ್ರಾಯಿಂಗ್ ಚೆನ್ನಾಗಿ ಮಾಡುತ್ತೆ ಈ ಮಗು. ತ್ರಿದೀವಾ. ಹಿಂದೆ ತೋರಿಸು. ಇರು ಮಾಡಿ. ತೋರಿಸು. ವಾವ್, ಸೂಪರ್. ಚೆನ್ನಾಗಿ ಬರ್ದಿದೆ. ಗಿಫ್ಟಲ್ಲಿ ನಮ್ಮ ತ್ರಿದೀವ ಮೊಬೈಲ್ ನೋಡ್ಕೊಂಬರ್ದ. ವೆರಿ ಗುಡ್ ತ್ರಿದೀವಾ, ಚೆನ್ನಾಗಿ ಬರ್ದಿದ್ಯಾ. ಥ್ಯಾಂಕ್ ಯು. ಏನ ಇದೆಲ್ಲನಾ? ಸರಿ ಅಮ್ಮ, ಚೆನ್ನಾಗಿ ಬರ್ದಿದ್ಯಾ. ಹಿಂಗೆ ಬರೀ ಡ್ರಾಯಿಂಗ್ ಚೆನ್ನಾಗಿ ಬರೀತೀಯ. ಆಯಿತಾ, ಕೊಡು. ಥ್ಯಾಂಕ್ ಯು ಸೋ ಮಚ್ ತ್ರಿದೀವಿಗೆ. ನೋಡಿ ಮಕ್ಕಳು ಏನು ಕೊಟ್ಟರು ಚೆಂದ. ಅವ್ರು ಕಷ್ಟಪಟ್ಟು. ಥ್ಯಾಂಕ್ ಯು. ಲವ್ ಯು ತ್ರಿದೀವಾ. ಅವಳಿಗೇನು ಹೇಳಬೇಕು ಅಂತ ಗೊತ್ತಾಗ್ತದೆ. ಚೆನ್ನಾಗಿ ಬರ್ತಿದ್ದಾಳೆ. ಏನೋ ಒಂದು ಮಗುಗೆ ಮಾಡಬೇಕು ಅಂತ ಹೇಳಿ ಮಾಡ್ಕೊ ಅಂದಿದ್ದಾಳೆ. ಕ್ರಿಯೇಟಿವಿಟಿಗೆ ಖುಷಿ ಪಡಬೇಕು. 5 ವರ್ಷದ ಮಗುಗೆ ನಾವೇನೋ ಕೊಡಬೇಕು ಆಂಟಿಗೆ ಅಂತ ಕೊಟ್ಟಿದ್ದಾಳೆ. ಖುಷಿ. ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ಹುಷಾರಾಗಿ ಇಟ್ಕೊತೀನಿ. ನೀನು ದೊಡ್ಡೋಳಾದ್ಮೇಲೆ ಹೇಳ್ತೀನಿ, ಇದೀವಾ ಇದೆಲ್ಲ ಕೊಟ್ಟಿದ್ದೆ ಅಂತ. ನಿನ್ನ ಅತ್ತಿ ಯಾವಾಗಿದ್ದು ನೋಡಿ. ಆಮೇಲೆ ಸಾಯಂಕಾಲ ಅಂಕಲ್ ಬಂದಮೇಲೆ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ. ಆಯಿತಾ? ಇವಾಗ ಏನು ಹೇಳ್ತೀಯ ಎಲ್ಲರಿಗೂ? ಅಲ್ಲಿ ನೋಡಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಹೇಳ್ತೀಯ ಎಲ್ಲರಿಗೂ? ಅಷ್ಟೇನಾ ನೀನು ಗೊತ್ತಿರೋದು? ಇನ್ನೇನೇನು ಗೊತ್ತು? ವಿನು ಆಂಟಿ ಹೆಂಗೆ ಒಳ್ಳೆಯವರ ಕೆಟ್ಟವರ ಹೇಳು ನನ್ನ ಬಗ್ಗೆ ಹೇಳು. ಆಂಟಿ ನಾನು ನಿನಗೆ ಒಳ್ಳೆಯವಳ ಕೆಟ್ಟವಳ? ಹೊಡಿತೀನ ನಿನಗೆ? ನಿನಗೆ ನಿಮ್ಮ ಮಮ್ಮಿ ಇಷ್ಟನಾ ನಾನು ಇಷ್ಟನಾ? ನಾನು ಇಷ್ಟನಾ? ಮತ್ತೆ ನಮ್ಮ ಮನೆಗೆ ಬಂದ್ಬಿಡು, ನಾನು ಸಾಕೊಂತೀನಿ. ಬರ್ತೀಯಾ?
ಹೋಗ್ತೀಯಾ? ದೇಶಾನಿ ಯಾಕಂದ್ರೆ ನಿಮ್ಮ ಮನೆ ಕಳಿಸ್ಬಿಡಲ್ವಾ? ಸರಿ ಮಮ್ಮಗೆ ಹೇಳ್ಬಿಡು, ಅಮ್ಮ ಅಮ್ಮ ಆಂಟಿ ಮನೆಗೆ ಹೋಗ್ತೀನಿ, ಆಂಟಿ ಅಮ್ಮ ಆಗ್ಬಿಡ್ಲಿ ನನಗೆ ಅಂತ, ಆಯಿತಾ? ಏನಕ್ಕೆ ಇಷ್ಟ ನಾನು? ನಿಮ್ಮಮ್ಮ ಏನಕ್ಕೆ ಇಷ್ಟ ಇಲ್ಲ ಹೇಳಿ ಫಸ್ಟು? ನಿಮ್ಮಮ್ಮ ಅಮ್ಮ ಏನಕ್ಕೆ ಇಷ್ಟ ಇಲ್ಲ? ಅಮ್ಮ ಹೊಡಿಯುತ್ತಾರ? ವಿನೋ ಆಂಟಿ ಹೊಡಿಯಲ್ವಾ? ವಿನೋ ಆಂಟಿ ಏನು ಮಾಡ್ತಾರೆ? ವಿನೋ ಆಂಟಿ ಏನಕ್ಕೆ ಹೊಡಿಯಲ್ಲ? ಪಾಪ ಅಂತಾರ. ಅಮ್ಮ ಏನು ಕೊಡಿಯೋದಂದ್ರೆ ನಿನ್ನ ಬುದ್ಧಿ ಕಲೀಲಿ, ಚಿನ್ನು ಬಂಗಾರಿ ಒಳ್ಳೆ ಬುದ್ಧಿ ಕಲೀಲಿ ಅಂತ ಹೊಡಿಯೋದಷ್ಟೇ, ಆಯಿತಾ? ಅಮ್ಮನೂ ಒಳ್ಳೆಯವರು. ನಾನೇನಕ್ಕೆ ಅಂದರೆ ನಿಮ್ಮಮ್ಮ ಹೊಡಿತಾರಲ್ಲ ಯಾವಾಗಲೂ, ಪಾಪು ಹೊಡಿಬಾರ್ದು ಚಿಕ್ಕ ಮಕ್ಳಿಗೆ. ನೀನು ಒಳ್ಳೆ ಮಾತಲ್ಲಿ ಕೇಳಿ, ನೀನು ಗುಡ್ ಗರ್ಲ್ ಅಲ್ವಾ? ಬ್ಯಾಡ್ ಗರ್ಲ್ಸ್ ಆದರೆ ಅಷ್ಟೇ ಹೊಡೆದು ಬುದ್ಧಿ ಹೇಳ್ಬೇಕು. ಗುಡ್ ಗರ್ಲ್ಸ್ಗೆಲ್ಲ ಹೇಳಿದ ತಕ್ಷಣ ಕೇಳ್ತಾರಲ್ವಾ? ಅದಕ್ಕೆ ನಾನು ನೀನು ಗುಡ್ ಗರ್ಲ್ ಅಂತ ಹೇಳಿದ ತಕ್ಷಣ ಕೇಳ್ತೀಯ ಅಂತ ನಾನು ಹೊಡಿಯಲ್ಲ ನಿನಗೆ, ಆಯಿತಾ? ಮುದ್ದು ಬಂಗಾರಿ ಬಾಯ್ ಮಾಡಿಬಿಡು ಎಲ್ಲರೂ. ಬಾಯ್. ನನಗೆ ಭಯ ಅದು. ಬಿಡು ನಾನು ಹಚ್ತೀನಿ ಬಿಡು. ಅದು ಒಂಥರ ಇದು ಮಾಡುತ್ತೆ, ಅದು ಒಂದೊಂದ್ಸಲಿ ಬ್ಲಾಸ್ಟ್ ಆಗಿಬಿಡುತ್ತೆ, ಅದಕ್ಕೆ ನನಗೆ ಭಯ ಅದು. ಅದು ಗುಸ್ಸಾಯ್ತು ಬಿಡಿ, ಅಂಟಿತು ಅವಾಗಲೇ ಬಿಡ್ರೆ ಗುಸ್ಸಾಯ್ತು. ಎಷ್ಟು ತಿಳ್ಕೊತಾರೆ ನೋಡಿ ಮೇಡಮ್. ನನಗೆ ಬೆಂಕಿ ನೀರು ಅದೆಲ್ಲ ಅಂದರೆ ಸ್ವಲ್ಪ ಹುಷಾರಾಗಿರ್ತೀನಿ. ಅದು ಗುಸ್ಸ ಆಯ್ತದು ಇರಲಿ ಸಾಕು. ಯಾಕೆ ಮಾಡೋಣ? ಬಚ್ಚಿ ಬಾ ಬಾಮ್ಮ. You also ಹ್ಯಾಪಿ ಆನಿವರ್ಸರಿ. ದೇಶಾನಿ ನೋಡ್ರಿ. ನೀನು ಇದ್ರೊಳಗೆ ಸಾಕ್ಬೇಕು ಎಷ್ಟು ಹಾಲು. ನಾನು ಕೊಡು ಅಲ್ಲಿ ನೋಡಿ.